ನಮಗೆ ಅಂಥ ಒಂದು ಪೊಸಿಷನ್ ರೀ, ನಮ್ಮ ಪೊಸಿಷನ್ಗೆ ತಕ್ಕಂತೆ ನಾವು ಇರಬೇಕ್ರಿ. ಸರಿನಾ ತಪ್ಪ? ನಮ್ಮ ಸ್ಥಾನ ಹೆಂಗಿದೆಯೋ ಹಾಗೆ ನಾವು ಜೀವನ ಮಾಡಬೇಕು. ಕೆಲವರು ಮ್ಯಾನೇಜರ್ ಅಂತ ಹೇಳ್ಕೊಳ್ತಾರೆ, ಬಾಯಿ ತೆರೆದ್ರೆ ಸುಳ್ಳು ಹೇಳ್ತಾರೆ. ಕೆಲವರು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಕೊಳ್ತಾರೆ, ಬಾಯಿ ತೆರೆದ್ರೆ ಸುಳ್ಳು ಹೇಳ್ತಾರೆ. ಪ್ರೆಸಿಡೆಂಟ್ ಅಂತ ಹೇಳ್ತಾರೆ, ಬಾಯಿ ತೆರೆದ್ರೆ ಸುಳ್ಳು ಹೇಳ್ತಾರೆ. ಅರೆ, ನಿಮ್ಮ ಸ್ಥಾನಕ್ಕಾದರೂ ಸ್ವಲ್ಪ ಮರ್ಯಾದೆ ಕೊಡಿ ಅಲ್ವಾ? ಇಲ್ಲಿ ನೋಡ್ರಿ, ಒಂದು ಸರಿ ಪೇಪರಲ್ಲಿ ಓದಿದೆ, ಒಬ್ಬರು ಕಳ್ತನ ಮಾಡಿ ಸಿಕ್ಕಾಕೊಂಡ್ಬಿಟ್ರು. ಮಾಲಲ್ಲಿ ಕಳ್ತನ ಮಾಡಿದ್ದಾರೆ. ಮಾಲಲ್ಲಿ ಕಳ್ತನ ಮಾಡಿ ಎಲ್ಲ ಸೀರೆ ಒಳಗೆ ಎಲ್ಲ ಕಡೆಗೆ ತುಂಬ್ಕೊಂಡು ಬರೋ ಅವ್ರು ಹಿಡಿದ್ಬಿಟ್ರು. ಅವ್ರು ಓಕೆ, ಮಾಲಲ್ಲಿ ಕಳ್ತನ ಮಾಡಿ ಸಿಕ್ಬಿದ್ರು ಒಬ್ಬ ಹೆಂಗಸು ಅಂತ ಕೊಟ್ಟರು. ಅವ್ರು ಯಾರಂತ ಹೇಳಿದ್ರೆ ಮಿನಿಸ್ಟ್ರು. ನಾನು ಇನ್ನೊಂದು ಸರಿ ಓದಿದೆ, ಈ ಅಮ್ಮ ಮಿನಿಸ್ಟ್ರು ಕಳ್ತನ ಮಾಡ್ತಾರೆ. ಯವ್ವ, ಒಂದು ಸ್ವಲ್ಪ ನಿನ್ನ ಪೊಸಿಷನಿಗಾದರೂ ಮರ್ಯಾದೆ ಕೊಡಬಾರ್ದ? ಅದೇ ಮಾತು ಇವತ್ತು ನಮಗೂ ಅನ್ವಯಿಸ್ತದೆ. ಅಂಥ ಸ್ಥಾನದಲ್ಲಿ ನೀವಿದ್ದೀರಲ್ಲ, ಬಾಯಿ ತೆರೆದ್ರು ಸುಳ್ಳು ಹೇಳ್ತೀರಾ. ಇನ್ನೂ ಹೊಟ್ಟೆ ಕಿಚ್ಚಿದೆ, ಇನ್ನೂ ಇನ್ನೊಬ್ಬರನ್ನ ಕೀಳಾಗಿ ನೋಡ್ತೀರಾ, ಇನ್ನೂ ಲೋಕದ ಹೊಲಸು ತುಂಬಿಕೊಂಡಿದ್ದೀರಾ. ಇದೆಲ್ಲ ತುಂಬಿಕೊಂಡು ಎಲ್ಲಿ ಕೂತಿದ್ದೀವಿ? ಕ್ರಿಸ್ತನೊಂದಿಗೆ ಎಲ್ಲದರ ಮೇಲೆ ನಾವು ಕೂತಿದ್ದೀವಿ. ಅರೆ, ನಿಮ್ಮ ಪೊಸಿಷನಿಗಾದರೂ ಸ್ವಲ್ಪ ಮರ್ಯಾದೆ ಕೊಡ್ರಿ. ಅಂಥ ಒಂದು ಪೊಸಿಷನ್ ಇಲ್ಲಿರಬೇಕಾದ್ರೆ ನಮ್ಮ ಮಾತು ಹೆಂಗಿರಬೇಕು, ನಮ್ಮ ನೋಟ ಹೆಂಗಿರಬೇಕು, ನಮ್ಮ ಯೋಚನೆ ಹೆಂಗಿರಬೇಕು? ವಿ ಆರ್ ಸೀಟೆಡ್ ವಿತ್ ಹಿಮ್ ಇನ್ ದ ಹೆವನ್ಲೀಸ್. ಹಲೋ, ನಿಮ್ಮ ಪೊಸಿಷನ್ಗೆ ತಕ್ಕಂತೆ ಜೀವನ ಮಾಡಿರಿ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ನಮಗೆ ಮೊದಲು ಇಂಥ ಪೊಸಿಷನ್ ಇರಲಿಲ್ಲ. ನರಕ ಪಾತ್ರರಾಗಿದ್ದವರು ನಾವು, ಪಾತಾಳದಲ್ಲಿ ಇರಬೇಕಾದವರು. ನಮ್ಮ ಪೊಸಿಷನನ್ನು ಯೇಸುವಿನ ರಕ್ತ ಹೇಗೆ ಚೇಂಜ್ ಮಾಡಿದೆ, ನಿಮಗೆ ಇದೊಂದು ಕಥೆ ಆಗಿರ್ಬೋದು, ಇದು ನನಗೆ ಜೀವನ ಆಗಿದೆ. ಇದೊಂದೇನೋ ನಿಮ್ಗೇನೋ ಹೇಳ್ತಾರೆ ಜಾಪಾಳು ಇದರಿಂದ, ಬೈಬಲ್ನಿಂದ ಅಂತ ಅಂದ್ಕೊಂಡಿರ್ಬೋದು. ಇದು ಸತ್ಯ ಸತ್ಯ ಸತ್ಯ. ನಾವು ಕ್ರಿಸ್ತನೊಂದಿಗೆ ಅಲ್ಲಿ ಕೂತಿದ್ದೀವಿ. ನಮ್ಮಮ್ಮ ನವನಗರ ಅಂತ ಊರಲ್ಲಿ ಒಂದು ಮೀಟಿಂಗ್ಗೆ ಅಟೆಂಡ್ ಆದಾಗ ಅಲ್ಲಿ ಕಮಿಷನರ್ ಬಂದಿದ್ರು. ಕಮಿಷನರ್ ಹೇಳಿದರೆ ಏನಂತ ಹೇಳಿದ್ರೆ, ಇಲ್ಲಿ ಯಾರಾದರೂ ಶಾಲೆ ಪ್ರಾರಂಭ ಮಾಡ್ತಾ ಇದ್ದರೆ ಅವರಿಗೆ ನಾನು ಜಮೀನು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮಮ್ಮ ಹೇಳಿದ್ರು ಏನಂದರೆ, ನಾವು ಶಾಲೆ ಸ್ಟಾರ್ಟ್ ಮಾಡಿ ಆಗಿದೆ ಇಲ್ಲಿ ಅಂತ. ಅವರಿಗೆ 3 acre ಲ್ಯಾಂಡ್ ಅಂತ ಸ್ಯಾಂಕ್ಷನ್ ಮಾಡಿಬಿಟ್ರು. ನಮ್ಮಮ್ಮ ಬಂದುಬಿಟ್ಟು ಗವರ್ನರ್ ಹತ್ರ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಪೇಪರೆಲ್ಲ ಇಸ್ಕೊಂಡು 3 acre, ವಿ ವೆ ವೆರಿ ಹ್ಯಾಪಿ, 3 acres ಆಫ್ ಲ್ಯಾಂಡ್ ವಿ ಕ್ಯಾನ್ ಬಿಲ್ಡ್ ಅ ಸ್ಕೂಲ್ ಅಂತ. ಆದರೆ ಅವ್ರೇನು ಹೇಳಿದ್ರಂದರೆ, ನಮಗೆ ಆಮೇಲೆ ಗೊತ್ತಾಯಿತು, ನಾವು ಬಂದಿದೆ ಅಂತ ಸುಮ್ಮನೆ ಕೂತಿದ್ವಿ. ಕಾರ್ಪೊರೇಷನ್ ಅವ್ರು ಹೇಳಿದ್ರೆ ಅಂದರೆ, ಲೆಟ್ರ್ ನಿಮಗೆ ಕೊಟ್ಟಿದ್ದಾರ್ರಿ, ಆದರೆ ನೀವು ಹೋಗಿ ಪೊಸಿಷನ್ ತೊಗೊಳ್ಬೇಕು ಅಂದರು. ಏನು ತೊಗೊಳ್ಬೇಕಂತೆ? ಓಕೆ, ನಮಗೆಲ್ಲ ಯೇಸು ಸ್ವಾಮಿ ಲೆಟ್ರ್ ಕೊಟ್ಟವ್ರೆ, ಏನು ತೊಗೊಳ್ಬೇಕು? ಪೊಸಿಷನ್ ತೊಗೊಳ್ಬೇಕು. ಹಲ್ಲೆಲೂಯಾ ಹೇಳ್ರಿ, ನಾನು ಐ ವಿಲ್ ಟೇಕ್ ಮೈ ಪೊಸಿಷನ್. ನಮ್ಮ ಪೊಸಿಷನ್ ನಾವು ತೊಗೊಂಡಾಗ ಅದನ್ನು ನಾವು ಎಂಜಾಯ್ ಮಾಡ್ಬೋದು. ಹಲ್ಲೆಲೂಯಾ. ಸೊ ನಾವು ಕ್ರಿಸ್ತನೊಂದಿಗೆ ನಾವು ಎಲ್ಲದರ ಮೇಲೆ ಕೂತ್ಕೊಂಡಿದ್ದೀವಿ, ಅವರ ಜೊತೆಗೆ ನಾವು ಕೂತ್ಕೊಂಡಿದ್ದೀವಿ ಅಂತ ಪೌಲ ಬರೀತಾನೆ. ನಂಬ್ತೀರಾ? ಅಯ್ಯೋ, ನಾವು ಎಲ್ಲಿಂದ ಬಂದವರು, ಮಣ್ಣು ಧೂಳು, ಆದರೆ ಇವತ್ತು ಎಲ್ಲಿ ಕೂತಿದ್ದೀವಿ? ಮೊದಲು ಹೀಗಿರಲಿಲ್ಲ, ಈಗ ನಾವು ಬದಲಾವಣೆ ಆಗಿದ್ದೀವಿ. ಹಲ್ಲೆಲೂಯಾ. ಈಗ ನಮ್ಮ ಪರಿಸ್ಥಿತಿ ಚೇಂಜ್ ಆಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರ. 2:13 ನೋಡಿಕೊಳ್ಳೋಣ. ಇನ್ನೊಂದು ವಿಷಯ ಹೇಳ್ತೇನೆ. 12 ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರ ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಒಂದು ಪ್ರಶ್ನೆ, ನೀವು ದೇವರಿಗೆ ಸಮೀಪ ಇದ್ದೀರಾ, ದೂರ ಇದ್ದೀರಾ? ಅಯ್ಯೋ, ದೂರ ಇದ್ದವ್ರಿಗೆ, ದೂರ ಇರೋರಿಗೆ ಕೂಗಿದ್ರೆ ಕೇಳುತ್ತಾ? ದೂರ ಇದ್ದಾರೆ, ಕೇಳಲ್ಲ. ಸಮೀಪ ಇದ್ದವ್ರಿಗೆ ಕೇಳುತ್ತೆ.
ನೀವು ದೇವರ ಸಮೀಪ ಇದ್ದಿದ್ರೆ ಅವ್ರ ಸ್ವರ ನಿಮಗೆ ಕೇಳ್ತಾ ಇತ್ತು. ಕೇಳಲ್ಲ, ಯಾಕಂದರೆ ನಾವು ಇನ್ನೂ ದೂರನೇ ಇದ್ದೀವಿ. ಯಾಕಂದರೆ ನಮಗೇನು ಬೇಕು? ಲೋಕ ಬೇಕು. ಪ್ರಿಯರೇ, ಸಮೀಪ ನಾವು ಇರೋದಾಗಿದ್ರೆ, ವೆನ್ ವಿ ಕಮ್ ಕ್ಲೋಸ್. ಯಾಕೆ ಕ್ಲೋಸ್ ಆಗಿರಬೇಕು? ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡ್ತಾನೆ. ಓಕೆ, ಈಗ ನೋಡ್ರಿ ಎಲ್ಲರಿಗೂ ಎಚ್ಚರ ಆಗುತ್ತೆ. ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡ್ತಾನೆ. ಹುಡುಗ ಬೇರೆ ಮನೆಯಲ್ಲಿದ್ದಾನೆ, ಹುಡುಗಿ ಬೇರೆ ಮನೆಯಲ್ಲಿದ್ದಾಳೆ ಅವ್ರ ತಂದೆ ತಾಯಿಗಳ ಜೊತೆಗೆ. ಸೊ ಆಗಾಗ ಭೇಟಿ ಆಗ್ತಾರೆ, ಭೇಟಿಯಾಗಿ ಮಾತಾಡ್ತಾರೆ. ಓಕೆ, ತಿಂಡಿ ತಿಂತಾರೆ. ಅಷ್ಟಕ್ಕೆ ಅವನಿಗೆ ಅವಳ ಎಲ್ಲ ವಿಷಯ ಗೊತ್ತಾಗತ್ತಾ? ಅಥವಾ ಅವಳಿಗೆ ಅವನ ಎಲ್ಲ ವಿಷಯ ಗೊತ್ತಾಗತ್ತಾ? ಇಲ್ಲ. ಮದುವೆ ಆದ ಮೇಲಿದೆ ನೋಡ್ರಿ ಸರ್ಕಸ್. ಮದುವೆ ಆದ ನಂತರ ಒಂದು 6 ತಿಂಗಳಾದ ಮೇಲೆ ಇವನು ಹಿಂಗಂತ ಗೊತ್ತಿದ್ದಿದ್ರೆ, ಇವಳು ಹಿಂಗಂತ ಗೊತ್ತಿದ್ರೆ ದೇವರಾಣಿಗೂ ಏನು ಮಾಡ್ತಾ ಇರಲಿಲ್ಲ? ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ಪ್ರಿಯರೇ, ಯಾಕಂದರೆ ಹತ್ತಿರ ಇಬ್ಬರು ಬಂದಾಗ ಇವನು ಯಾರಂತ ಅವಳಿಗೆ, ಅವಳು ಯಾರಂತ ಇವನಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಮ ದೇವರು ಯಾರು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಸಮೀಪಕ್ಕೆ ಬನ್ನಿರಿ. ಸಮೀಪಕ್ಕೆ ಬರುವಂಥ ಭಾಗ್ಯ ದೇವರು ಇವಾಗ ನಮಗೆ ಕೊಟ್ಟಿದ್ದಾರೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಿಂದ ಓದಿಕೊಳ್ಳೋಣ. ಯಾಕೋಬ 4:7 ಓದ್ತೇನೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುನು. ದೇವರ ಸಮೀಪಕ್ಕೆ ಬನ್ನಿರಿ. ದೇವರ ವಾಕ್ಯ ಹೇಳುತ್ತೆ, ದೇವರ ಸಮೀಪಕ್ಕೆ ಬನ್ನಿರಿ. ನಿಮಗೊಂದು ಸತ್ಯ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿ. ಜಗತ್ತಿನಲ್ಲಿ ಸಾವಿರಾರು ಕೋಟ್ಯಾಂತರ ದೇವರುಗಳಿದ್ದಾರೆ. ಅವ್ರ ಬಳಿಗೆ ನೀವು ಹೋಗ್ರಿ, ಅವರು ಅಲ್ಲೇ ಇರ್ತಾರೆ, ಎದ್ದು ಬರಲ್ಲ. ಕೂತಲ್ಲೇ ಕೂತಿರ್ತಾರೆ, ಅವ್ರು ಯಾರೂ ಎದ್ದು ಬರಲ್ಲ. ನೀವು ಹೋದರೂ ಸಹ ಅವ್ರೇನು ಮಾಡಲ್ಲ, ಮೂವ್ ಆಗಲ್ಲ. ನಮ್ಮ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನನ್ನ ಬಳಿಗೆ ಬಾ, ನಾನು ನಿನ್ನ ಬಳಿಗೆ ಬರ್ತೀನಿ ಅಂತ ಹೇಳ್ತಾರೆ. ಜಗತ್ತಲ್ಲಿ ಈ ಮಾತು ಹೇಳಿದ ಒಬ್ಬರೇ ಒಬ್ರು ಯಾರಂದರೆ ನಮ್ಮ ಸ್ವಾಮಿ. ನೀನು ಒಂದು ಹೆಜ್ಜೆ ಇಡು, ನಾನು 99 ಹೆಜ್ಜೆ ಇಡ್ತೀನಿ ನಿನ್ನ ಬಳಿಗೆ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಹಾಲೆಲೂಯಾ. ಅವ್ರ ಸಮೀಪಕ್ಕೆ ಬನ್ನಿರಿ, ಅವರು ನಿಮ್ಮ ಸಮೀಪಕ್ಕೆ ಬರ್ತಾರೆ. ಇಸ್ಂಟ್ ಇಟ್ ವಂಡರ್ಫುಲ್? ಅಂಥ ದೇವರು ನಿಮಗೆ ಬೇಕಾ? ಅಂಥ ದೇವ್ರನ್ನ ಬಿಟ್ಟು ಹೋಗೋಕ್ಕೆ ಎಷ್ಟು ಜನರಿಗೆ ಮನಸ್ಸಿದೆ? ಕೈ ಎತ್ತಲ್ಲ, ಮಾಡಿ ತೋರಿಸ್ತೀವಿ ಅಲ್ವಾ? ಪ್ರಿಯ ಸಹೋದರ ಸಹೋದರಿ, ಅಂಥ ದೇವರು ಅವ್ರು ಏನು ಹೇಳ್ತಾ ಅಂದರೆ, ಪೌಲ ಏನು ಹೇಳ್ತಾ ಅಂದರೆ, ಮೊದಲು ದೂರ ಇದ್ರಿ, ಅವ್ರು ಯಾರಂತ ನಿಮಗೆ ಗೊತ್ತಿಲ್ಲ, ಅವ್ರ ಸ್ವರ ನಿಮಗೆ ಕೇಳ್ತಾ ಇರಲಿಲ್ಲ, ಅವ್ರ ಸ್ವಭಾವ ನಿಮಗೆ ಗೊತ್ತಿರಲಿಲ್ಲ. ಕ್ರಿಸ್ತನ ಬಳಿಗೆ ಸಮೀಪಕ್ಕೆ ಬನ್ನಿರಿ, ಅವ್ರು ಯಾರಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ. ನಾವು ಹಾಸ್ಟೆಲ್ನಲ್ಲಿ ಇದ್ವಿ, ಅನಾಶಾಲೆಯಲ್ಲಿ ನಾವು ಬೆಳೆದವ್ರು. ಒಂದು ದಿವಸ ಒಬ್ಬ ಏನು ಮಾಡಿದ ಅಂತ ಹೇಳಿದ್ರೆ, ತಂಬಾಕು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ. ಒಂದು ವಾರದಾಗ ಆ ಹಾಸ್ಟೆಲ್ನಲ್ಲಿರುವಂಥ ಅರ್ಧಕ್ಕರ್ಧ ಜನ ಏನು ತಿಂತಾಯಿದ್ರು? ಇದಕ್ಕೆ ನಮ್ಮ ಕಡೆಗೆ ಸಂಘದೋಷ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಸಂಘದೋಷ ಅಂತ. ಒಬ್ಬ ಏನು ಬಂದು ಹೇಳಿದಂದರೆ, ನನಗೆ ಹೇಳಿದ್ದು ಇನ್ನೂ ನೆನಪಿದೆ, ಮೂವಿ ಭಾಳ ಬೊಂಬಾಟಾಗಿದೆ ಅಂತ. ಮೂವಿ ಅವಾಗ ಫಿಲ್ಮ್ ನೋಡೋದೇ ಒಂದು ಸ್ವರ್ಗ ನೋಡ್ದಂಗೆ. ಅವಾಗ ನಮಗೆ ಅದು ಎಲ್ಲರ ಕಣ್ಣು ತಪ್ಪಿಸಿ ಶಾಲೆಗೆ ಚಕ್ಕರ್ ಹೊಡೆದು ಮೆಲ್ಲಗೆ ಯಾರಿಗೂ ಗೊತ್ತಾಗದಂಗೆ ಹೋಗಿ ಟಿಕೆಟ್ ಖರೀದಿ ಮಾಡಿ ಹಿಂದೆ ಕತ್ತಲಲ್ಲಿ ಕೂತಿರೋದು, ಸಿನಿಮಾ ನೋಡಿ ಬಂದಿರೋದು. ನಾವು ನೋಡಿ ಬಂದದ್ದು ಅಲ್ಲದೆ ಇನ್ನೊಬ್ಬನಿಗೆ ಧೈರ್ಯ, ನೀನು ನೋಡಿದೆ ಅಲ್ಲೇ ನಿನ್ನೆ, ನಾನು ಇವತ್ತು ಹೋಗಿ ಬರ್ತೀನಿ. ಸೊ ಎಲ್ರಿಗೂ ಸಂಘದೋಷ. ಯಾಕಂದರೆ ನಾವು ಕೂಡಿದ್ದೀವಿ. ಪ್ರಿಯರೇ, ನಿಮ್ಮ ಮಕ್ಕಳನ್ನು ಹಾಸ್ಟೆಲಿಗೆ ಹಾಕಬೇಡ್ರಿ, ನಿಮ್ಮ ಮಕ್ಕಳನ್ನ ಆರ್ಫನೇಜಿಗೂ ಕಳಿಸ್ಬೇಡ್ರಿ. ಎಲ್ಲ ಕೆಟ್ಟದ್ದು ಅಲ್ಲಿ ತುಂಬಿಕೊಂಡಿರತ್ತೆ, ಎಲ್ಲ ಕೆಟ್ಟದ್ದು ಇದೆ ಅಲ್ಲಿ. ಹೋಮೋಸೆಕ್ಷುವಲ್ಸು ಅಲ್ಲೇ ಇದ್ದಾರೆ. ಎಲ್ಲ ಥರವಾದಂಥ ಕೆಟ್ಟದಲ್ಲಿ ತುಂಬಿಕೊಂಡಿರೋದ್ರಿಂದ ಭಾಳ ಜನರಿಗೆ ನಾನು ಹೇಳಿದ್ದೀನಿ, ಅಲ್ಲಿ ಕಳ್ಸೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಲೋಕದ ಎಲ್ಲ ವಿಷಯಗಳಲ್ಲಿ ತುಂಬಿಕೊಂಡಿರ್ತವೆ. 6 ತಿಂಗಳಲ್ಲಿ ನಿಮ್ಮ ಮಗ ಬಂದು ಏನು ಮಾಡ್ತಾನೆ? ಐ ಆಮ್ ಚೇಂಜ್ಡ್ ಮಮ್ಮಿ ಡ್ಯಾಡಿ. ಓಕೆ, ಅದು ಹಂಗೆ ಹೇಳಲ್ಲ. ಇಲ್ಲಿ ಒಳಗೆ ಇಟ್ಕೊಂಡ್ರೆ ಐ ಆಮ್ ಚೇಂಜ್ಡ್ ಮಮ್ಮಿ ಡ್ಯಾಡಿ.
ತಂಬಾಕಿಟ್ಕೊಂಡಿರ್ತಾರೆ. ಪ್ರಿಯ ಸಹೋದರ ಸಹೋದರಿ, ಸಂಘದೋಷ. ಕ್ರಿಸ್ತನ ಪ್ರಸನ್ನತೆಯಲ್ಲಿ, ಕ್ರಿಸ್ತನ ಸಂಗಡ ನೀವು ಬದುಕುವುದಾಗಿದ್ದರೆ ನಿಮ್ಮ ಬದುಕೇ ಬೇರೆ, ನಿಮ್ಮ ಜೀವನನೇ ಬೇರೆ, ನೀವು ನೋಡೋ ರೀತಿ ಬೇರೆ, ಮಾತಾಡೋ ರೀತಿ ಬೇರೆ. ಎಲ್ಲ ಯಾರಂಗಾಗುತ್ತೆ ಅಂದರೆ ಕ್ರಿಸ್ತನ ಪರಿಪೂರ್ಣತೆ. ಒಂದ್ಸರಿ ಅಣ್ಣನ ಗಟ್ಟಿಯಾಗಿ ಹೇಳ್ರಿ, ಕ್ರಿಸ್ತನ ಪರಿಪೂರ್ಣತೆ ನಮ್ಮೊಳಗೆ ವಾಸ ಮಾಡಬೇಕಂತ ದೇವರು ಅಪೇಕ್ಷೆ ಪಡ್ತಾರೆ. ಕ್ರಿಸ್ತನ ಪರಿಪೂರ್ಣತೆ. ನಿಮಗೆ ಅದು ಅರ್ಥ ಆಗೋದಿಲ್ಲ, ಅದನ್ನ ಅರ್ಥ ದೇವ್ರ ಹತ್ರ ಕೇಳ್ರಿ, ದೇವರ ಕ್ರಿಸ್ತನ ಪರಿಪೂರ್ಣತೆ ಅಂದರೆ ಏನು ಅಂತ. ಎಷ್ಟು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅಂದರೆ ಆತನ ಮಗನ ಪರಿಪೂರ್ಣತೆ ನಮ್ಮೊಳಗಿರ್ಬೇಕಂತ. ಹಲ್ಲೆಲೂಯಾ. ಸೊ ಕಮ್ ಕ್ಲೋಸ್. 2ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತೆ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿದನು. ಎಲ್ಲರೂ ಹೇಳೋಣ, ಅಡ್ಡಗೋಡೆ ಕೆಡವಿದನು. ಅಯ್ಯೋ, ಇನ್ನೂ ಜೀವ ಇಲ್ಲ. ಅಡ್ಡಗೋಡೆ ಕೆಡವಿದನು. ಯಾರು? ಯೇಸು ಸ್ವಾಮಿ ಅಡ್ಡಗೋಡೆಯನ್ನು ಕೆಡವಿದಾನೆ. ಈ ಒಂದು ದೇಶ ಇದೆ ಜರ್ಮನಿ. ಜರ್ಮನಿಯಲ್ಲಿ ಈಸ್ಟ್ ಜರ್ಮನ್ಸು ವೆಸ್ಟ್ ಜರ್ಮನ್ಸಿಗೆ ಆಗ್ತಾ ಇರಲಿಲ್ಲ. ಈಸ್ಟ್ ಜರ್ಮನ್ಸು ಸ್ವಲ್ಪ ಎಲ್ಲ ವಿಷಯದಲ್ಲಿ ಮೇಲೆ ಬಂದವರು, ವೆಸ್ಟ್ ಜರ್ಮನ್ಸ್ ಎಲ್ಲ ಸ್ವಲ್ಪ ಪೂವರ್ ಜನ. ಓಕೆ, ಅದಕ್ಕೆ ಈಸ್ಟ್ ಜರ್ಮನ್ಸ್ ಏನು ಹೇಳ್ತಾ ಇದೆ ಅಂದರೆ, ನೀವೆಲ್ಲ ನಮ್ಮ ಬಳಿಗೆ ಬರಬೇಡ್ರಿ. ಆಮೇಲೆ ಅವ್ರಿಗೆ ತುಂಬ ದ್ವೇಷ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಅದಕ್ಕೆ ನೀವು ನಮ್ಮನ್ನು ನೋಡೋದು ಬೇಡ, ನಾವು ನಿಮ್ಮನ್ನು ನೋಡೋದು ಬೇಡ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಗೋಡೆ ಕಟ್ಟಿಬಿಟ್ರು. ಅದಕ್ಕೆ ಬರ್ಲಿನ್ ವಾಲ್ ಅಂತ ಹೇಳ್ತಾರೆ. ಬರ್ಲಿನ್ ವಾಲ್ 1961 ಅದನ್ನು ಕಟ್ಟಿದ್ರು. 1961 1989ವರೆಗೆ 28 ವರ್ಷ ಅದು ಹಾಗೆ ಇತ್ತು. ಇವ್ರು ನೋಡೋಂಗಿಲ್ಲ, ಅವ್ರು ನೋಡೋಂಗಿಲ್ಲ. ಇವ್ರ ಜೊತೆಗೆ ಮಾತಿಲ್ಲ, ಇವ್ರಿಗೆ ಅವ್ರ ಜೊತೆ ಮಾತಿಲ್ಲ. ಇವ್ರಿಗೆ ಸಹಾಯ ಮಾಡೋಂಗಿಲ್ಲ, ಇವ್ರು ಅವ್ರಿಗೆ ಸಹಾಯ ಮಾಡೋಂಗಿಲ್ಲ. ಕಡೆಗೆ ಅವ್ರ ತಲೆ ಕೆಟ್ಟು ಏನು ಮಾಡಿದ್ರು ಅಂದರೆ, ಇದು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಗೋಡೆನ ಕೆಡವಿ ಹಾಕಿಬಿಟ್ರು. ಗೋಡೆ ಕೆಡವಿ ಹಾಕಿದಾಗ ಎಷ್ಟು ಸಂತೋಷ. ಇಲ್ಲಿಯವ್ರು ಅಲ್ಲಿ ಹೋಗ್ತಾರೆ, ಅಲ್ಲಿಯವ್ರು ಇಲ್ಲಿ ಬರ್ತಾರೆ. ಇವ್ರ ಜೊತೆ ಮಾತಾಡ್ತಾರೆ, ಇವ್ರು ಅವ್ರ ಜೊತೆ ಮಾತಾಡ್ತಾರೆ. ಇವ್ರು ಹೇಳ್ತಾರೆ ಅಲ್ಲಿ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡೋಣ ಅಂತ, ಅವ್ರೇನು ಹೇಳ್ತಾರೆ ಇಲ್ಲಿ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡ. ಪ್ರಿಯ ಸಹೋದರ ಸಹೋದರಿ, ನಮಗೂ ದೇವರಿಗೂ ಮಧ್ಯದಲ್ಲಿರುವಂಥ ಅಡ್ಡಗೋಡೆಯನ್ನು ದೇವರು ಕೆಡವಿ ಹಾಕಿ ಇವತ್ತು ನಾವು ಅಲ್ಲಿಗೆ ಹೋಗ್ತೇವೆ, ಅವರು ಇಲ್ಲಿ ಬರ್ತಾರೆ. ನಾವು ಅವ್ರ ಜೊತೆ ಮಾತಾಡ್ತೇವೆ, ಅವ್ರು ನಮ್ಮ ಜೊತೆ ಮಾತಾಡ್ತೇವೆ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ಏನಿದು ಸುಳ್ಳ? ಇದು ಬರೆಯಲ್ಪಟ್ಟಿದೆ. ಪೌಲ ಹೇಳ್ತಾನೆ ಏನಂದ್ರೆ, ನಮಗೂ ದೇವರಿಗೂ ಮಧ್ಯದಲ್ಲಿರುವ ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾರೆ ನಮ್ಮ ದೇವರು. ಹಲ್ಲೆಲೂಯಾ. ಅಂತ ಅದ್ಭುತ ದೇವರು ನಮ್ಗೆ ಮಾಡಿದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಮತ್ತು ಮುಂದೆ ನಾವು ನೋಡ್ತೇವೆ ಮತ್ತೇನೇನು ಮಾಡಿದ್ದಾರೆ. ಓಕೆ, ಮೊದಲಿದ್ದ ಹಾಗೆ ನಾವು ಇವಾಗಿಲ್ಲ. ನಾವೇನಾಗಿದ್ದೇವೆ ಅಂದರೆ ಜೀವವುಳ್ಳವರಾಗಿದ್ದೀವಿ. ಮೊದಲು ಸತ್ತವರಾಗಿದ್ದೀವಿ, ಈಗ ಜೀವವುಳ್ಳವರಾಗಿದೆ. ಮೊದಲು ನಮಗೆ ರಕ್ಷಣೆ ಇರಲಿಲ್ಲ, ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ. ಮೊದಲು ದೇವರಿಂದ ನಾವು ದೂರವಾಗಿದ್ವಿ, ಇವಾಗ ನಾವು ಹತ್ತಿರವಾಗಿದ್ದೇವೆ. ಮೊದಲು ನಮ್ಮ ಪೊಸಿಷನ್ ಹಾಳಾದ ಪೊಸಿಷನ್ ಆಗಿತ್ತು, ಇವತ್ತು ನಾವು ಕ್ರಿಸ್ತನೊಂದಿಗೆ ನಾವು ಆತನೊಂದಿಗೆ ಕೂಡಿಸಲ್ಪಟ್ಟಿದೆ. ಓಕೆ, ಮೊದಲು ನಾವು ದೂರವಾಗಿದ್ದು, ಈಗ ಸಮೀಪ ಆಗಿದೆ. ನಮ್ಮ ಮಧ್ಯದಲ್ಲಿ ಒಂದು ಅಡ್ಡ ಗೋಡೆ ಇತ್ತು, ನಮ್ಮ ದೇವರು ಅದನ್ನು ಕೆಡವಿ ಹಾಕಿದ್ದಾರೆ. ಹಲ್ಲೆಲೂಯಾ. ಇದನ್ನು ಉಪಯೋಗಿಸಿಕೊಳ್ಳಿ ಸಹೋದರ ಸಹೋದರಿ, ಒಂದೇ ಮಾರ್ಗದವರೇ, ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಓಕೆ, ಅದೇ 12ನೇ ವಚನದಲ್ಲಿ ಏನು ಹೇಳುತ್ತೆ ನೋಡೋಣ. 11ರಿಂದ, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು. ನಾವು ಮೊದಲು ಏನಾಗಿದ್ವಿ? ಇಸ್ರಾಯೇಲ್ ಹಕ್ಕಿನಲ್ಲಿ ನಮಗೇನಿರಲಿಲ್ಲ. ಎಲ್ಲರೂ ಹೇಳೋಣ, ನಮಗೇನಿಲ್ಲ. ಅರೆ, ನಾವು ದೇವ್ರ ಮುಂದೆ ಕೇಳಿದಾಗ ದೇವ್ರು ಹೇಳ್ತಾರೆ ನಿಮಗೇನಿಲ್ಲ, ಪಾಲಿಲ್ಲ. ನಿಮಗೆ ಕ್ರಿಸ್ತನಲ್ಲಿ ಯಾವ ವಿಷಯದಲ್ಲಿ ಪಾಲಿಲ್ಲ. ಅದರಲ್ಲಿ ಮುಂದೆ ಹೇಳ್ತಾರೆ, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು. ಹಲ್ಲೆಲೂಯಾ. ಪ್ರಿಯರೇ, ಅಬ್ರಹಾಮನಿಗೆ ಇರುವಂಥ ಆಶೀರ್ವಾದಗಳು,
ಅದರಲ್ಲಿ ಯಾವುದರಲ್ಲಿ ನಮಗೇನಿರಲಿಲ್ಲ, ಪಾಲಿರಲಿಲ್ಲ. ಪೌಲ ಹೇಳ್ತಾನೆ ಏನಂತ ಹೇಳಿದ್ರೆ, ಒಂದು ಮಿಸ್ಟ್ರಿ ಅಂತ ಹೇಳ್ತಾನೆ. 3:6 ನಾವು ಇದನ್ನು ನೋಡ್ಕೊಳ್ಳೋಣ. ನಾನು 4ನೇ ವಚನದಿಂದ ಓದ್ತೇನೆ. ಕ್ರಿಸ್ತನ ವಿಷಯವಾದ ಮರ್ಮವನ್ನು, ಮಿಸ್ಟ್ರಿ ಅಂದರೆ ಮರ್ಮ, ಎಲ್ಲರೂ ಹೇಳೋಣ ಮರ್ಮ. ಒಂದು ಮರ್ಮ. ಹಿಂದೆ ಹಳೆ ಕಾಲದಲ್ಲಿ ಅದನ್ನು ರಿವೀಲ್ ಮಾಡಲೇ ಇಲ್ಲ ದೇವರು. ಹೊಸ ಒಡಂಬಡಿಕೆಯಲ್ಲಿ ರಿವೀಲ್ ಮಾಡ್ತಾರೆ. ಏನಂದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಈಗ ನಮಗೆ ತಿಳಿಸಿದ್ದಾರೆ. ಏನು ತಿಳಿಸಿದ್ದಾರೆ? ಗಟ್ಟಿಯಾಗಿ ಹೇಳ್ರಿ, ಏನಂತೆ? ಮಿಸ್ಟ್ರಿ, ಒಂದು ರಹಸ್ಯವನ್ನು ದೇವರು ತಿಳಿಸ್ತಾ ಇದ್ದಾರೆ. ಆ ರಹಸ್ಯ ಯಾವುದಂತ ನೋಡಿಕೊಳ್ಳೋಣ. ಅದು ಯಾವುದಂದರೆ, ಅನ್ಯ ಜನರು ಸ್ವಾರ್ಥೆಯ ಮೂಲಕ. ಅನ್ಯ ಜನರು ಯಾರು? ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ. ನಾವು ಯಹೂದ್ಯರ ಅಲ್ಲ. ನಾವು ಯಾರು? ಅನ್ಯರು. ಯೇಸು ಸ್ವಾಮಿ ಅನ್ಯರಿಗಾಗಿ ಬರಲಿಲ್ಲ, ಯೇಸು ಸ್ವಾಮಿ ಯಹೂದ್ಯರಿಗಾಗಿ ಬಂದರು. ಅವರೇ ಹೇಳ್ತಾರೆ. ಆದರೆ ಯೇಸು ಸ್ವಾಮಿ ಈಗಲೂ ಹೇಳಿದರೆ ಏನಂದರೆ, ಲೋಕದ ರಕ್ಷಣೆಗಾಗಿ ನಾನು ಬಂದಿದ್ದೇನೆ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ಅನ್ಯರಿಗೆ ಅಬ್ರಹಾಮನ ಯಾವುದೇ ವಾಗ್ದಾನಗಳಲ್ಲಿ, ಒಡಂಬಡಿಕೆಯಲ್ಲಿ, ಪ್ರವಾದನೆಗಳಲ್ಲಿ, ಆಶೀರ್ವಾದಗಳಲ್ಲಿ ನಮ್ಮೆಲ್ಲರಿಗೂ ಪಾಲಿರಲಿಲ್ಲ. ಆದರೆ ಕ್ರಿಸ್ತನ ಮೂಲಕ ಇವತ್ತು ನಮಗೆ ಎಲ್ಲ ವಿಷಯಗಳಲ್ಲಿ ಪಾಲಿದೆ. ಹಲ್ಲೆಲೂಯ. ಅಬ್ರಾಹ್ಮನಿಗುಂಟಾದ ಆಶೀರ್ವಾದಗಳಲ್ಲಿ ಪ್ರಮುಖವಾದಂಥ ಆಶೀರ್ವಾದ ಯಾರಂತ ಹೇಳಿದ್ರೆ, ಅಬ್ರಾಹ್ಮನ ಸಂತತಿಯ ಮೂಲಕ ಬಂದ ಕ್ರಿಸ್ತನೇ ನಮಗೆ ದೊಡ್ಡ ಆಶೀರ್ವಾದ. ಹಲ್ಲೆಲೂಯ. ಕ್ರಿಸ್ತನ ಮೂಲಕ ಜೀವನ, ರಕ್ಷಣೆ, ಸಮೃದ್ಧಿ ಎಲ್ಲವೂ ನಮಗೆ ಕ್ರಿಸ್ತನಿಂದ ಸಿಕ್ಕಿರುವುದೇ ಅಬ್ರಾಹ್ಮನ ಮೂಲಕ ಉಂಟಾದ ಆಶೀರ್ವಾದ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ರಿಂದ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡ್ರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕರು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ. ಎಲ್ಲರೂ ಹೇಳೋಣ, ನಾವು ಅಬ್ರಹಾಮನ ಸಂತತಿಯವರು. ಅರೆ ಗಟ್ಟಿಯಾಗಿ ಹೇಳ್ರಿ, ನಾವು ಯಾರ ಸಂತತಿಯವರು? ಎಲ್ಲರೂ ಹೇಳೋಣ, ಯಾವ ಸಂತತಿ? ನಮ್ಮ ಮೂಲ ಪುರುಷ ಯಾರು ಇವಾಗ? ನಾವು ಅಬ್ರಹಾಮನ ಸಂತತಿಯವರು ಮತ್ತು ಬಾಧ್ಯರು ಆಗಿದ್ದೇವೆ. ಹಲ್ಲೆಲೂಯ. ನಾವೇನಾಗಿದ್ದೇವೆ? ಬಾಧ್ಯರಾಗಿದ್ದೇವೆ. ಓಕೆ. ಡಯಾನಾ, ಪ್ರಿನ್ಸೆಸ್ ಡಯಾನಾ ಬಗ್ಗೆ ಕೇಳಿದಿರಲ್ಲ? ಕೇಳಿದಿರ? ಇಲ್ಲ. ಇಡೀ ಜಗತ್ತೇ ಅವಳ ಮದುವೆಯನ್ನು ವಾಚ್ ಮಾಡ್ತಾ ಇದ್ದ. ಆದರೆ ಅವಳು ಎಲ್ಲಿಂದ ಬಂದಿದ್ದಾಳೆ ಗೊತ್ತಾ? ಒಂದು ಸಣ್ಣ ಊರಿಂದ ಬಂದಿದ್ದಾಳೆ. ಅವಳು ಒಬ್ಬ ಕಿಂಡರ್ಗಾರ್ಟನ್ ಸ್ಕೂಲ್ದ ಅಸಿಸ್ಟೆಂಟ್ ಟೀಚರ್. ಕಿಂಡರ್ಗಾರ್ಟನ್ ಸ್ಕೂಲ್ನಲ್ಲಿ ಅಸಿಸ್ಟೆಂಟ್ ಟೀಚರ್. ಅವಳು ನ್ಯಾನಿ ಆಗಿದ್ಲು, ಅಂದರೆ ಮಕ್ಕಳನ್ನು ನೋಡ್ಕೊಳ್ಳೋ ಅಂತ. ಸಣ್ಣ ಊರಲ್ಲಿ. ಈಗ ಪ್ರಿನ್ಸ್ ಚಾರ್ಲ್ಸ್ ಅವನು ನೋಡಿಬಿಟ್ಟ, ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ. ಮದುವೆ ಆದಮೇಲೆ, ನಾನು ಮದುವೆಯಾಗಿ ನಾನು ಅರಮನೆಯಲ್ಲಿ ಇರ್ತೀನಿ, ನೀನು ಅಲ್ಲೇ ಇರಮ್ಮ ಅಂತ ಹೇಳಿದ್ನ? ಇಲ್ಲ. ಅವಳ ತನ್ನ ಜೊತೆಗೆ ಕರ್ಕೊಂಡು ಹೋದ. ಈಗ ಅರಮನೆನೂ ಅವಳದೇ, ಅವರ ಬೆಡ್ರೂಮು ಅವಳದೇ, ಅವರ ಡೈನಿಂಗ್ ರೂಮು ಅವಳದೇ. ಅವಳ ಪೊಸಿಷನ್ ಏನಾಗಿಬಿಡ್ತು, ಇವಾಗ ಚೇಂಜ್ ಆಗಿಬಿಡ್ತು. ಓಕೆ, ಲೈಫ್ ಸ್ಟೈಲು ಏನಾಗಿಬಿಡ್ತು, ಚೇಂಜ್ ಆಗಿಬಿಡ್ತು. ಯಾರಿಗೂ ಗೊತ್ತಿಲ್ಲದಂಥ ಡಯಾನಾ ಜಗತ್ತಿಗೆ ಗೊತ್ತಾಗ್ಬಿಟ್ಲು. ಯಾಕೆ ಹೇಳ್ರಿ? ಹಲ್ಲೆಲೂಯ. ಕಮ್ ಆನ್, ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಹಾಗೆ ಇವತ್ತು ಅಬ್ರಹಾಮನ ಆಶೀರ್ವಾದಗಳಿಗೆ ನಾವು ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯ. ನಮ್ಮ ಪೊಸಿಷನ್ ಏನಾಗಿದೆ? ಚೇಂಜ್. ನಮ್ಮ ಲೈಫ್ ಸ್ಟೈಲು, ಅಯ್ಯೋ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಲ್ಲ ಬಿಡ್ರಿ. ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ತಿರುಗಿ ಮತ್ತು ಅಲ್ಲಿಗೇನೆ. ಓಕೆ, ಏನಾದರೂ ಮತ್ತು ಅಲ್ಲಿಗೇನೆ ನಾವು ಬರ್ತೀವಿ. ಪ್ರಿಯ ಸಹೋದರಿ,
ನಮ್ಮ ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. 2:19 ಬೇಗ 2:19 ಈ ಮಾತು ಹೀಗೆ ಹೇಳ್ತದೆ, ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ, ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು. ಕ್ರಿಸ್ತನೊಂದಿಗೆ ನಾಟ್ಸ್ ನೋ ಐ ಹ್ಯಾವ್ ಟು ಗೋ ಟು ಎಫೆಸ 2:19 ಎಫೆಸ 2:19 ಅದೇನು ಹೇಳುತ್ತೆ? ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರು ಆಗಿರದೆ. ನಾವು ಯಾರಲ್ಲ? ಪರದೇಶದವ್ರು. ನಾವು ಪರದೇಶದವರ? ಹೇಳ್ರಿ, ನಾವು ಪರದೇಶದವರ? ಇನ್ನು ಮುಂದೆ ನಾವು ಏನಲ್ಲ? ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರಾಗಿದ್ದೇವೆ. ನಾವು ಯಾರ ಮನೆಯವರು? ಯಾರ ಮನೆಯವರು? ಅರೆ ಗುಲ್ಬರ್ಗದವ್ರು, ನೀವು ದೇವರ ಮನೆಯವರ? ನನ್ನ ಹೆಂಡತಿ ಹೇಳ್ತಾ ಇದ್ಲು, ಏನಂತ ಹೇಳಿದ್ರೆ, ಧಾರವಾಡ ಎಷ್ಟು ಸಣ್ಣ ಊರು, ಮ್ಯಾಪಲ್ಲೇ ಇಲ್ಲ ಅಂತ. ಇರಲಿ ಬಿಡಮ್ಮ, ನಾವು ದೇವ್ರ ಮನೆಯವರು. ಹಲ್ಲೆಲೂಯಾ. ನಾವು ಇಲ್ಲಿ ಕೂತಿಲ್ಲ, ಎಲ್ಲಿ ಕೂತಿದ್ದೀವಿ? ಆ ಧಾರವಾಡದವ್ರು ಮ್ಯಾಪಲ್ಲಿ ಇಲ್ಲದಂತ ಧಾರವಾಡದವ್ರು ಎಲ್ಲಿ ಕೂತವ್ರೆ? ಕ್ರಿಸ್ತನೊಂದಿಗೆ ಕೂತಿದ್ದಾರೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅಲ್ಲಿ ಅಮೆರಿಕಕ್ಕೆ ಹೋದಾಗ ಜನ ಹೇಳ್ತಾರೆ ಏನಂದರೆ, ಅವ್ರಿಗೆ ಒಂದೇ ಒಂದು ಪ್ರಯತ್ನ ಮಾಡ್ತಾರೆ. ಏನಂದರೆ, ನಮಗೆ ಗ್ರೀನ್ ಕಾರ್ಡ್ ಸಿಗಲಿ ಅಂತ. ಎಂಥ ಕಾರ್ಡು? ಗ್ರೀನ್ ಕಾರ್ಡ್. ಗ್ರೀನ್ ಕಾರ್ಡ್ ಅಂದರೆ ಏನು ಗೊತ್ತಾ? ಅವರು ಅಮೇರಿಕದ ನಾಗರಿಕರಾಗಿಬಿಡ್ತಾರೆ. ಅಮೇರಿಕದ ನಾಗರಿಕರಾಗಿದ್ದಾರೆ ಅಂತಂದರೆ ಅದರ ಅರ್ಥ ಏನಂದರೆ, ಅಮೇರಿಕದ ಎಲ್ಲ ಸವಲತ್ತುಗಳನ್ನು ಅವರು ಪಡ್ಕೊಳ್ಬೋದು. ಇವಾಗ ನಾವು ಯಾರು ನಾಗರಿಕರಾಗಿದ್ದೇವೆ? ಅವರು ಗ್ರೀನ್ ಕಾರ್ಡ್ ಸಿಕ್ಕಿದೆ, ನಮಗೆ ವೈಟ್ ಕಾರ್ಡ್ ಸಿಕ್ಕಿದೆ ಮೇಲೆ. ಹಲ್ಲೆಲೂಯಾ. ಪರಲೋಕದಿಂದ ನಮಗೆ ಕಾರ್ಡ್ ಸಿಕ್ಕಿದೆ. ಅಲ್ಲಿ ಇರುವ ಎಲ್ಲ ಸವಲತ್ತುಗಳನ್ನು ನಾವು ಪಡ್ಕೊಳ್ಳುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಗ್ರೀನ್ ಕಾರ್ಡ್ ಅವರೇ ಇಟ್ಕೊಳ್ಳಿ, ನಮ್ಮ ಹತ್ರ ಬೇರೆ ಕಾರ್ಡ್ ಇದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಇನ್ನೂ ಅನೇಕ ವಿಷಯಗಳಿದೆ. ದೇವರು ನಮ್ಗೆ ಏನೇನೆಲ್ಲ ಮಾಡಿದ್ದಾರೆ. ಒಂದು ಸಂಗತಿಯನ್ನು ನಾನು ನಿಮ್ಗೆ ಹೇಳ್ತೀನಿ, ವಚನ ಓದಿ ಮುಗಿಸ್ಕೊಳ್ಳೋಣ. 2:20-22 ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯಾವ ರೀತಿಯಲ್ಲಿ? ಮಂದಿರದೋಪಾದಿಯಲ್ಲಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಕತೆ ಕೇಳಿದ್ದೀರಾ? ಹಳೆ ಒಡಂಬಡಿಕೆದು ಏನಂತ ಹೇಳಿದ್ರೆ, ಗುಡಾರ ಕಟ್ಟಿದಾಗೂ ಆಗಲಿ, ದೇವಸ್ಥಾನ ಕಟ್ಟಿದಾಗಲೂ ಆಗಲಿ, ಅನ್ಯರೆಲ್ಲ ಎಲ್ಲಿರ್ತಿದ್ರು? ಹೊರಾಂಗಣದಲ್ಲಿ ಇರ್ತಿದ್ರು. ಎಲ್ಲಿರ್ತಿದ್ರು? ಹೊರಾಂಗಣದ ಸಭೆಯ ಆಲಯದ ಕಟ್ಟಡದ ಹೊರಗಡೆ ಇರಬೇಕಾದ ಅನ್ಯರೇ ಕ್ರಿಸ್ತನ ಮೂಲಕವಾಗಿ ಇವತ್ತು ನೀವು ದೇವರ ಆಲಯವಾಗಿದ್ದೀರಿ. ಹೇಳ್ರಿ, ನಾನೇ ದೇವರ ಆಲಯ. ದೇವರಾತ್ಮನ ನನ್ನೊಳಗೆ ವಾಸ ಮಾಡ್ತಾನೆ. ಪೌಲ ಹೇಳ್ತಾನೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರಾತ್ಮನ ನಿಮ್ಮೊಳಗೆ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಪ್ರಿಯರೇ, ಒಂದು ಸಾರಿ ದೇವರ ಆಲಯಕ್ಕೆ ಒಳಗೆ ಸಹ ನಮಗೆ ಪ್ರವೇಶ ಇರಲಿಲ್ಲ. ನೋಡ್ರಿ, ದೇವರು ಹೇಳ್ತಾರೆ ವಿಮೋಚನ ಕಾಂಡದಲ್ಲಿ, ಯಾರು ಬೆಟ್ಟ ಮುಟ್ಟಬಾರ್ದು. ಯಾಕೆ ಅಂತ ಹೇಳಿದ್ರೆ, ಬೆಟ್ಟದ ಮೇಲೆ ದೇವರು ಇಳಿದು ಬಂದಾಗ ಬೆಟ್ಟ ಏನಾಗಿದೆ? ಪರಿಶುದ್ಧ ಆಗಿದೆ. ಯಾವನಾದ್ರೂ ಮುಟ್ಟಿದ್ರೆ ಅವನ ಕಲ್ಲೆಸೆದು ಕೊಲ್ಲಬೇಕು ಅಂತ ಹೇಳಿದಂಥ ದೇವರು ಇವತ್ತು ದೇವರ ಪ್ರಸನ್ನತೆಗಾಗಿ ನಾವು ಮಾತ್ರ ಓಡ್ತಾ ಇಲ್ಲ, ದೇವರ ಪ್ರಸನ್ನತೆಯೇ ನಮ್ಮ ಮೇಲೆ ಇಳಿದು ಬರ್ತಾ ಇದೆ. ಇದೆಲ್ಲ ಆಗಿದ್ದು ಕ್ರಿಸ್ತನ ರಕ್ತದ ಮೂಲಕವಾಗಿ. ಯೇಸು ಕ್ರಿಸ್ತನಿಗೆ ಜೋರಾಗಿ ಚಪ್ಪಾಳೆ ತಟ್ಟ. ಹಲ್ಲೆಲೂಯಾ. ನಾವೇ ಇವತ್ತು ಮಂದಿರ ಆಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಹಾಗಾದರೆ ನಾವು ಮೊದಲು ನಮ್ಮ ಪರಿಸ್ಥಿತಿ ಬೇರೆ ಆಗಿತ್ತು, ಹಾಳಾಗಿ ಹೋದಂಥ ನರಕ ಪಾತ್ರರಾಗಿದ್ದೆವು. ಆದರೆ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಸತ್ತು ಹೋಗಿದ್ದೀವಿ, ಜೀವಿಸ್ತಾ ಇದ್ದೇವೆ. ಇವತ್ತು ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ದೂರವಾಗಿದ್ದು ದೇವರಿಂದ ಇವತ್ತು ಹತ್ತಿರವಾಗಿದ್ದೇವೆ. ನಮ್ಮ ಪೊಸಿಷನ್ ಹಾಳಾದ ಪೊಸಿಷನ್ ಇತ್ತು, ಇವತ್ತು ನಾವು ಕ್ರಿಸ್ತನೊಂದಿಗೆ ಕೂಡಿಸಲ್ಪಟ್ಟಿದ್ದೇವೆ. ದೇವರಿಂದ ದೂರವಾಗಿದ್ದೀವಿ, ಹತ್ತಿರವಾಗಿದ್ದೇವೆ. ಇವತ್ತು ದೇವರ ಎಲ್ಲ ತನ್ನ ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದಗಳನ್ನು ನಮ್ಮ ಮೇಲೆ ದೇವರು ಸುರಿಸಿದ್ದಾರೆ. ನಾವು ದೇವರಿಗೆ ಇವತ್ತು ಫಾರಿನರ್ಸ್ ಅಲ್ಲ, ಪರದೇಶದವರು ಅಲ್ಲ, ಅನ್ಯರು ಅಲ್ಲ, ಅವರ ಮನೆಯವರು ನಾವು ಆಗಿದ್ದೇವೆ.
ಏನಂತೆ? ಅವರ ಮನೆಯವರು ನಾವಾಗಿದೆ. ಹಲ್ಲೆಲೂಯಾ. ಇವತ್ತು ನಾವೇ ಕ್ರಿಸ್ತನ ಆಲಯವಾಗಿದೆ. ಇವತ್ತು ಅವರ ಪ್ರಸನ್ನತೆಯಲ್ಲಿ ನಾವು ಹೋಗ್ತೇವೆ, ಅವರ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರ್ತದೆ. ಪ್ರಿಯರೇ, ಈ ಆಶೀರ್ವಾದಗಳನ್ನು ಸುಮ್ಮನೆ ಕೇಳಿ ಕಳ್ಕೊಳ್ಬೇಡ್ರಿ. ಜೀವನದುದ್ದಕ್ಕೂ ಕ್ರಿಸ್ತನಿಗಾಗಿ ಪೌಲ ಹೇಳಿದ್ನಲ್ಲ, ಏನು, ನಾನು ಬದುಕಿದರೂ ಸತ್ತರೂ ಕ್ರಿಸ್ತನಿಗಾಗಿ. ಅವರಿಗಾಗಿ ಜೀವನ ಮಾಡಿ, ಕರ್ತನನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ಪ್ರಾರ್ಥನೆಯನ್ನು ಬಿಟ್ಕೊಡ್ಬೇಡ್ರಿ. ಯಾವಾಗೋ ಒಮ್ಮೆ ಪ್ರಾರ್ಥನೆ ಮಾಡಿದೆ, ಯಾವಾಗೋ ಒಮ್ಮೆ ಚರ್ಚಿಗೆ ಬಂದೆ, ಈ ರೀತಿಯಾಗಿ ಮಾಡೋದ್ರಿಂದ ಈ ಎಲ್ಲ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತೇವೆ. ದೇವರು ಈ ಆಶೀರ್ವಾದಗಳಿಗೆ ನಿಮ್ಮನ್ನು ಪಾತ್ರರನ್ನಾಗಿ ಮಾಡಲಿ, ಆಶೀರ್ವದಿಸಲಿ.